ಭಾರತವನ್ನ ಇಡೀ ಜಗತ್ತು ವಿಶ್ವಗುರು ಅಂತ ಹೇಳಿ ಗೌರವಿಸುತ್ತೆ. ಈ ಹೆಗ್ಗಳಿಕೆಯ ಕಾರಣ ಇಲ್ಲಿನ ಆಚಾರ್ಯರ, ಶರಣರ, ಸಂತ ಮಹಾಂತರ ಆಧ್ಯಾತ್ಮಿಕ ಸಾಧನೆ. ಅದರಲ್ಲೂ ಕರ್ನಾಟಕದಲ್ಲಿ ಸಾವಿರಾರು ಸತ್ಪುರುಷರ ಕರ್ತೃಸ್ಥಾನಗಳು ಧರ್ಮ ಕ್ಷೇತ್ರಗಳಾಗಿ ಈ ನಾಡನ್ನು ಬೆಳಗ್ತಾ ಇವೆ. ಅಂತಹ ಧರ್ಮ ಪರಂಪರೆಯ ಕುರುಹನ್ನ ನಿಮ್ಮ ಮುಂದೆ ಬಿಚ್ಚಿಡುವ ಧರ್ಮ ವಿಜಯ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ಪ್ರಶಾಂತ್ ರಿಪ್ಪನ್ಪೇಟೆ. ಮಠ ಮಂದಿರಗಳು ನಮ್ಮ ಸಂಸ್ಕೃತಿಯ ಹಿರಿಮೆ. ಧಾರ್ಮಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಮಠ ಮಂದಿರಗಳ ಕೊಡುಗೆ ವರ್ಣನಾತೀತ. ಧರ್ಮ ವಿಜಯದ ಈ ಸಂಚಿಕೆಯ ಕೇಂದ್ರ ಬಿಂದು ವಿಜಯಪುರ ಜಿಲ್ಲೆಯ ಬಸವ ಜನ್ಮಭೂಮಿ ಬಾಗೇವಾಡಿ ತಾಲೂಕಿನ ಇಂಗಳೇಶ್ವರ ಶ್ರೀ ವಿರಕ್ತ ಮಠ. ಈ ಮಠದ ಇತಿಹಾಸವೇನು, ಇಲ್ಲಿನ ಮಹತ್ವ ಮತ್ತು ಪರಂಪರೆಗಳೇನು ಅನ್ನೋದನ್ನ ಇಲ್ಲಿನ ಶ್ರೀ ಪರಮಪೂಜ್ಯ ಚನ್ನಬಸವ ಮಹಾಸ್ವಾಮಿಗಳು ಹಾಗೂ ಸಿದ್ದಲಿಂಗ ಮಹಾಸ್ವಾಮಿಗಳಿಂದ ಕೇಳ್ಪಡ್ಕೊಳ್ಳೋಣ ಬನ್ನಿ. ದಿಗ್ವಿಜಯ ವಾಹಿನಿ ನಡೆಸುವಂತಹ ಧರ್ಮ ವಿಜಯ ಕಾರ್ಯಕ್ರಮಕ್ಕೆ ತಮಗೆ ಭಕ್ತಿಪೂರ್ವಕವಾದಂತಹ ಸ್ವಾಗತ. ಬಹುಶಃ ಕರ್ನಾಟಕದ ಮಟ್ಟಿಗೆ ಬಸವಾದಿ ಶಿವಶರಣರಿಂದ ಈ ಮಠ ಸಂಸ್ಕೃತಿಗೆ ಒಂದು ಹೊಸ ವ್ಯಾಖ್ಯಾನ ಸಿಕ್ಕಿದೆ ಅಂತ ಹೇಳಿ ವಿಶ್ಲೇಷಣೆಯನ್ನು ಮಾಡಬಹುದು. ಅಂತಹ ಬಸವ ಜನ್ಮಭೂಮಿ ಇದೇ ಬಾಗೇವಾಡಿ ತಾಲೂಕು ಏನಿದೆ, ಆ ಬಾಗೇವಾಡಿ ತಾಲೂಕಿನ ಇಂಗಳೇಶ್ವರದಲ್ಲಿ ಇರುವಂಥ ಈ ವಿರಕ್ತ ಮಠ, ಈ ಮಠದ ಇತಿಹಾಸ, ಇಲ್ಲಿನ ಮಹತ್ವ, ಇದರ ಪರಂಪರೆ ಯಾವ ರೀತಿ, ಈ ಬಗ್ಗೆ ನಮ್ಮ ವೀಕ್ಷಕರಿಗೆ ತಾವು ವಿವರಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತೀವಿ. 12ನೇ ಶತಮಾನದಲ್ಲಿ ಬಸವಣ್ಣವರು ಅವ್ರಿಗಿಂತ ಮುಂಚಿತವಾಗಿಯೇ ಕೂಡ ಈ ಗ್ರಾಮದ ಇತಿಹಾಸ ಅಂದರೆ ಚಂದ್ರಪ್ರಭಾ ತೀರ್ಥಂಕರ್ ಆಗಿ ಹೋಗಿರ್ತಕ್ಕಂಥ ಜಾಗ ಇಂಗಳೇಶ್ವರ. ಬಹುದೊಡ್ಡ ಜಾಗ ಇದು. ಆಗಿನ ಕಾಲದಲ್ಲಿ ಇಂಗಳೇಶ್ವರವೇ ದೊಡ್ಡದು, ಬಸವನ ಬಾಗೇವಾಡಿನೇ ಅದಕ್ಕೆ ಬರೀ ಬಾಗೇವಾಡಿ ಅಂತ ಕರಿತಾ ಇದ್ರು. ಆ ಬಾಗೇವಾಡಿಗೆ ಅದಕ್ಕೆ ಅಗ್ರಹಾರ ಆಗಿತ್ತು. ಇಂಗಳೇಶ್ವರದ ಒಂದು ಅಗ್ರಹಾರ, ಇಂಗಳೇಶ್ವರದ ಒಂದು ದೊಡ್ಡದಾಗಿರ್ತಕ್ಕಂಥ ಜಾಗ, ಆ ಪ್ಲೇಸು. ಅವಾಗ ಬಾಗೇವಾಡಿ ಸಣ್ಣದು. ಬಾಗೇವಾಡಿ ಗೊತ್ತಿಡಿಬೇಕಾದ್ರೆ ಯಾವ ಬಾಗೇವಾಡಿ, 4-5 ಬಾಗೇವಾಡಿ ಇರೋದ್ರಿಂದ ಯಾವ ಬಾಗೇವಾಡಿ ಅಂದ್ರೆ ಇಂಗಳೇಶ್ವರ ಬಾಗೇವಾಡಿ ಅಂತ ಕರಿತಿದ್ರು ಅವರು. ಅವಾಗಿದು ಚಂದ್ರಪ್ರಭಾ ತೀರ್ಥಂಕರ ಕಾಲಕ್ಕೆ ಇದು ಜೈನರ ಅಗ್ರಹಾರ ಆಗಿತ್ತು. ಅದರ ನಂತರದಲ್ಲಿ ಇದು 12ನೇ ಶತಮಾನದ ಕಾಲಕ್ಕೆ ಈ ಶೈವರ ಒಂದು ಕ್ಷೇತ್ರ ಕೂಡ ಇದಾಗಿತ್ತು. ಇಲ್ಲಿರ್ತಕ್ಕಂಥ ಬ್ರಾಹ್ಮಣಿ ಸಂಪ್ರದಾಯದ ಮನೆತನಗಳು, ಬಸವಣ್ಣವರ ವಂಶಸ್ಥರು, ಅವ್ರಿಗಿಂತ ಪೂರ್ವಜರು, ಅವ್ರಿರ್ತಕ್ಕಂಥ ಹಂಚೋಗಿರ್ತಕ್ಕಂಥ ಎಲ್ಲ ಕುಟುಂಬಗಳು ಈಗಲೂ ಕೂಡ ನಾವು ನೋಡ್ತಾ ಇದ್ದೇವೆ. ಆದರೆ ಬಸವಣ್ಣವರು ಅವರ ಜನನ ಕ್ಷೇತ್ರಕ್ಕೆ ತಾಯಿಯ ಊರಾಗಿರ್ತಕ್ಕಂಥ ಇಂಗಳೇಶ್ವರ ದೊಡ್ಡದಾಗಿರೋದ್ರಿಂದ ಅವರ ಜನನ ಇಂಗಳೇಶ್ವರದಲ್ಲಿ ಆಗಿ, ಇಂಗಳೇಶ್ವರ ಬಾಗೇವಾಡಿ ಅಂದ್ರೆ ಬೇರೆ ಇರಲಿಲ್ಲ, ಎರಡು ಕೂಡ ಒಂದೇ ಅಂತಕ್ಕಂಥ ಭಾವನೆ ಅವಾಗಿತ್ತು. ಆ ಕ್ಷೇತ್ರ ಶಬ್ದನೇ ಇಲ್ಲ. ಇಂಗಳೇಶ್ವರ ಊರಲ್ಲಿ ಬಾಗೇವಾಡಿ ಒಂದು ಅಗ್ರಹಾರ ಇರೋದ್ರಿಂದ ಇಂಗಳೇಶ್ವರ ಬಾಗೇವಾಡಿ ಅರ್ಥನೂ ಒಂದೇನೆ. ಆ ರೀತಿ ಇರ್ತಕ್ಕಂಥ ಇಂಗಳೇಶ್ವರದಾಗಿರ್ತಕ್ಕಂಥ ಜನಿಸಿದ ಬಸವಣ್ಣವರು, ಚನ್ನಬಸವಣ್ಣವರು, ಅಲ್ಲಿಂದ ಅಕ್ಕನಾಗಮ್ಮನವರು, ಬಸವಣ್ಣವರ ಅಕ್ಕ, ಹಾಗೂ ಬಸವಣ್ಣವರ ತಾಯಿ ಮಾದಲಾಂಬೆಗೆ ಜನಿಸಿದ್ದು ಇಲ್ಲೇ. ಬಸವಣ್ಣವರ ತಂದೆ ಮಾದರಸ ಕೂಡ ಜನಿಸಿದ್ದು ಕೂಡ ಇಲ್ಲೇನೆ. ತಂದೆ ಮಾದರಸ ತಮ್ಮ ಸೋದರ ಮಾವನಿಗೆ ಕೊಟ್ಟಿದ್ರು, ಯಾರಿಗೆ, ಇವರಿಗೆ, ಮಾದಲಾಂಬಿಕೆಗೆ. ಹೀಗಾಗಿರ್ತಕ್ಕಂಥ ಇದು ಕ್ಷೇತ್ರ. ಆದರೆ ಈ 12ನೇ ಶತಮಾನದಲ್ಲಿ ಬಸವಣ್ಣವರು ಯಾವಾಗ ಮನೆ ಬಿಟ್ಟು ಹೊರಗೆ ಬರ್ತಕ್ಕಂಥ ಪರಿಸ್ಥಿತಿ ಬಂತು, ಅವಾಗ ಊರ ಹೊರಗಿನ ಜಾಗ ಇದು. ಇದಕ್ಕೆ ಊರ ಹೊರಗಿನ ಜಾಗ. ಅದು ಕೋಟೆಗ್ವಾಡಿಯ ಪಕ್ಕದಲ್ಲಿ ಇದು ಮಠ. ಅವಾಗ ಬಸವಣ್ಣನವರು ಅವರು ಕೆಲ ಬಂದು ಇಲ್ಲಿ ಉಳ್ಕೊಳಕ್ ಚಾಲೂ ಮಾಡಿದ್ರು. ಇಲ್ಲಿ ಸ್ಥಳದಲ್ಲಿ ಉಳ್ಕೊಳಕ್ ಚಾಲೂ ಮಾಡಿದ್ರು. ಇಲ್ಲಿ ಆಗ ಯಾವುದೋ ಮಠ ಈ ತರದ ಬಯಲು ಜಾಗಗಳು ಸ್ಥಳ ಇದ್ದು, ಅವಾಗ ಸಣ್ಣದಾಗಿರ್ತಕ್ಕಂಥ ಒಂದು ಮಠದ ಹಳೆಯ ಒಂದು ಪರಂಪರೆ, ಒಂದು ಮಠ ಸಣ್ಣದಾಗಿರ್ತಕ್ಕಂಥ ಏನೋ ಇತ್ತು, ಅಥವಾ ಊರ್ ಹೊರಗೆ ಬಂದು ಇಲ್ಲಿ ಉಳ್ಕೋತಿದ್ರು. ಆದ್ರೆ ಉಳ್ಕೊಂಡ ನಂತರದಲ್ಲೇ ಇಲ್ಲಿ ಅಕ್ಕನಾಗಮ್ಮನ ಗವಿ ಅಂತ ತಿಳ್ಕೊಂಡು ಕರೀತಾರೆ. ಇಲ್ಲಿ ಮೇಲೆ ಬಂದಾಗ ಇಲ್ಲಿ ಉಳ್ಕೋತಿದ್ರು. ಅಲ್ಲಿಂದ ಅಕ್ಕನಾಗಮ್ಮನ ಗವಿಗೆ ಹೋದ್ರು. ಅಲ್ಲಿಂದ ಅವ್ರ ಮಾದಲಾಂಬಿಕೆ, ನೀನು ಜನಿವಾರವನ್ನ ಬಿಟ್ಟು ಈ ರೀತಿ ಮಾಡಕ್ ಹತ್ಬೇಕಂದ್ರೆ ನಾನು ಮಲಿ ಹಾಲು ಕುಡಿಸಿರ್ತಕ್ಕಂಥದ್ದು ನನ್ನ ಋಣ ನೀವು ತೀರಿಸಲಿಲ್ಲ ಅಂದ ಕೂಡ ನೀ ಮಲಿ ಹಾಲು ಕುಡಿದಿದ್ದು ಕಾರ್ತೀನಿ ಅಂತ ತಿಳ್ಕೊಂಡು ಇಲ್ಲ ಬಾವಿ ಒಳಗೆ ಕಾರ್ಕೊಂಡ್ರು. ಅದಕ್ಕೆ ಹಾಲ ಬಾವಿ ಅಂತ ಹೆಸರು ಬಿತ್ತು. ಇಲ್ಲಿವರೆಗೂ ಕೂಡ ಅದಕ್ಕೆ ಹಾಲ ಬಾವಿ ಅಂತ ಕರೀತಾರೆ ಅದಕ್ಕೆ ಆ ಬಾವಿಗೆ. ಆದ್ರೆ ಅದು ಆದ ನಂತರದಲ್ಲಿ ಬಸವಣ್ಣವರು ಅವ್ರ ಅಕ್ಕನ ಬಸವಣ್ಣವ್ರು ಒಬ್ಬರೇ ಹೋಗ್ಲಿಲ್ಲ, ಅವ್ರು ಕೂಡ ಅವ್ರ ಜೊತೆ ಅಕ್ಕನಾಗಮ್ಮನು ಕೂಡ ಅವ್ರು ಕೂಡ ಫಾಲೋ ಅಪ್ ಮಾಡಿದ್ದಾರೆ. ಇದು ಪರಂಪರಾಗತವಾಗಿ ಇದು ವಿರಕ್ತ ಮಠ ಅಂತ ತಿಳ್ಕೊಂಡು ಹೇಳಿ ಆವಾಗಿನಿಂದನೂ ಅದು ಬರ್ತಕ್ಕಂಥದ್ದು ಒಂದು ಪರಂಪರೆ. ಇದು ವಿರಕ್ತ ಮಠದ ಪರಂಪರೆ. ಸುಮಾರು ಒಂದು 17-18 ಮಠಾಧಿಪತಿಗಳು ಮ್ಯಾಗ ಆಗಿರ್ಬೋದು. ಅಲ್ಲಿಂದ ಸಣ್ಣ ಬರದ ಸಿದ್ಧಲಿಂಗ ಸ್ವಾಮಿಗಳಂದ್ರೆ ಅವರು ಕೂಡ ಯಡಿಯೂರು ಸಿದ್ಧಲಿಂಗೇಶ್ವರ ಜೊತೆ ಇದ್ದವರೇ. ಅವರು ಕೂಡ ಇಲ್ಲಿ ಒಬ್ಬ ಮಠಾಧಿಪತಿಗಳು ಆಗಿ ಹೋಗಿದ್ದರು.
ಆವಾಗಿನ ಕಾಲಕ್ಕೆ ಆ ಪರಂಪರೆ ಹಾಗೆ ಆ ಪರಂಪರೆ ಇದೇ ಪರಂಪರೆ ಒಳಗೆ ಒಬ್ಬ ಮಠಾಧಿಪತಿ ಅವ್ರು ಕೂಡ ಬಂದಿರತಕ್ಕಂಥವ್ರು ಆಗಿ ಹೋಗಿದ್ದಾರೆ. ಅವರು ಸಣ್ಣ ಬರದ ಸಿದ್ಧಲಿಂಗ ಸ್ವಾಮಿಗಳು ಕೂಡ ಆ ಕಾಲಕ್ಕೆ 15ನೇ ಶತಮಾನದ ಕಾಲಕ್ಕೆ ಈ ಮಠಾಧಿಪತಿಗಳು ಇಲ್ಲಿ ಆಗಿ ಹೋಗಿರ್ತಕ್ಕಂಥದ್ದು. ಈ ಮಠದ ಶಾಖೆಗಳನ್ನು 3-4 ಕಡೆ ಅವರು ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಆ ಸಣ್ಣ ಬರದ ಸಿದ್ಧಲಿಂಗ ಸ್ವಾಮಿಗಳು. ಈ ರೀತಿಯಾಗಿರ್ತಕ್ಕಂಥ ಇದು ಈ ವಿರಕ್ತ ಮಠದ ಪರಂಪರೆ ಬಂದಿರತಕ್ಕಂಥದ್ದು. ಈ ವಿರಕ್ತ ಮಠ ಪರಂಪರೆ ಒಳಗೆ ಇನ್ನು ವಿಶೇಷವಾಗಿ ಹೇಳ್ಬೇಕಾಯ್ತಪ್ಪ ಅಂದ್ರೆ ಮೊದಲಿರ್ತಕ್ಕಂಥ ಸಿದ್ಧಲಿಂಗ ಸ್ವಾಮಿಗಳು, ಆ ಸಿದ್ಧಲಿಂಗ ಸ್ವಾಮಿಗಳು ಬಹಳಷ್ಟು ತಪಸ್ವಿಗಳು, ಬಹಳ ಸಾದಾ ಸೀದಾ ಇರ್ತಕ್ಕಂಥ ಸ್ವಾಮಿಗಳು. ಅಂತ ಕಟ್ಟುನಿಟ್ಟಾಗಿರ್ತಕ್ಕಂಥ ಏಕಾಂತವಾಸಿ ಇರ್ತಕ್ಕಂಥ ಸ್ವಾಮಿಗಳು ಅವ್ರ ಇದರಲ್ಲೇ ಬಹಳ ತಪಸ್ವಿಗಳಾಗಿದ್ರು, ವಾಕ್ಯ ಸಿದ್ಧಿ ಪುರುಷರಿದ್ರು. ಅವರಿದ್ರಲ್ಲೇ ಸುತ್ತಮುತ್ತೆಲ್ಲ ಗ್ರಾಮಸ್ಥರು ಸಾಕಷ್ಟು ಪವಾಡಗಳಾದ್ರು. ಈಗಲೂ ಕೂಡ ಆ ಸಿದ್ಧಲಿಂಗ ಸ್ವಾಮಿಗಳ ಮೇಲಿರ್ತಕ್ಕಂಥ ಅವರ ಭಾವನೆ, ಭಕ್ತಿ ಭಾವನೆ ಸುತ್ತಮುತ್ತ ಇರ್ತಕ್ಕಂಥವೆಲ್ಲ ಈ ಬಿಜಾಪುರ ಜಿಲ್ಲೆ ಒಳಗ ಅಥವಾ ಬಾಗೇವಾಡಿ ತಾಲೂಕು ಸುತ್ತಮುತ್ತೆಲ್ಲ ಬಾಗೇವಾಡಿ, ಮುದ್ದೇಬಿಹಾಳು ಈ ಸುತ್ತಮುತ್ತ ಇರ್ತಕ್ಕಂಥ ಸುಮಾರು ಒಂದು 100-120 ಹಳ್ಳಿಗಿಂತ ಹೆಚ್ಚಾಗಿ ಯಾರಾದ್ರೂ ಸಿದ್ಧಲಿಂಗ ಅಂತ ಹೆಸರಿಟ್ಟರೆ ಅವ್ರ ಹೆಸರ ಮೇಲೆ ಸಿದ್ಧಲಿಂಗ ಅಂತ ಹೆಸರಿಗಲ್ಲಿ ಭಕ್ತಿ ಎಲ್ಲ ಒಳಗೆ. ಅಂದ್ರೆ ಈಗ ಮಠದಲ್ಲಿ ಅವರು ಎಷ್ಟು ಗುರುಗಳಾಗಿದ್ರು ಮತ್ತೆ ಎಷ್ಟು ಗದ್ದಿಗೆ ಎಲ್ಲ ಇದೆಯಾ ಅವ್ರದ್ದು? ಅವ್ರ ಗದ್ದಿಗೆ ಮಠದೊಳಗೆ ಒಳಗೆ ಗದ್ದಿಗೆ ಅದರಿ ನೋಡಬಹುದು. ಸಿದ್ಧಲಿಂಗ ಸ್ವಾಮಿಗಳು ಅವ್ರ ನಂತರದಲ್ಲಿ ಅವ್ರಿಗಿನ ಮೊದಲಿನ ಚೆನ್ನಬಸವ ಸ್ವಾಮಿಗಳು ಇಬ್ಬರು ಗದ್ದಿಗಳು ಅಲ್ಲಿ ಅದ. ಅಲ್ಲೇ ಹೋಗ್ಬೋದು. ಅಲ್ಲೇ ಹೋಗ್ಬೋದು. ಈಗ ಇವ್ರು ಚೆನ್ನಬಸವ ಸ್ವಾಮಿಗಳು, ಸಿದ್ಧಲಿಂಗ ಸ್ವಾಮಿಗಳು, ಅವ್ರ ನಂತರ ಮತ್ತ ಚೆನ್ನಬಸವ ಸ್ವಾಮಿಗಳು. ಅಂದ್ರೆ ಈಗ ನಿಮ್ಮ ಗುರುಗಳು ಇವ್ರು ಇರ್ತಕ್ಕಂಥ ಚೆನ್ನಬಸವ ಸ್ವಾಮಿಗಳು ಹೌದ್ರೆ, ಅವ್ರಿಗಿಂತ ಇವರು ಸಿದ್ಧಲಿಂಗ ಸ್ವಾಮಿಗಳು, ಇವರು ಚೆನ್ನಬಸವ. ನಿಮ್ ಗುರುಗಳು ಚೆನ್ನಬಸವ ಸ್ವಾಮಿಗಳಾದ್ರೆ ಮತ್ತೆ ನೀವು ಸಿದ್ಧಲಿಂಗ. ಹೌದು. ಈ ದೊಡ್ಡ ಗುರುಗಳು ಹೆಂಗೇನೆ ಅದ, ದೊಡ್ಡ ಗುರುಗಳು ಇದಾರೆ. ಹೌದು, ಚೆನ್ನಬಸವ ಸ್ವಾಮಿಗಳು. ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿ ರಸವೆಂಬ ತೈಲವನೆರೆದು. ಸ್ವಾಮೀಜಿ ದಿಗ್ವಿಜಯ ವಾಹಿನಿ ನಡೆಸುವಂತ ಒಂದು ಧರ್ಮ ವಿಜಯ ಅನ್ನೋ ಕಾರ್ಯಕ್ರಮದಲ್ಲಿ ಸ್ವಾಮೀಜಿಯವರು ನಾವು ಮಾತಾಡ್ತಾ ಇದ್ವಿ. ಬಹುಶಃ ಇದೊಂದು ಶರಣರ ಹೆಗ್ಗುರುತಿರುವಂಥ ಗ್ರಾಮ ಇಂಗ್ಲೇಶ್ವರ. ಈ ಇಂಗ್ಲೇಶ್ವರದಲ್ಲಿ ನಾವು ಎಲ್ಲಿ ನೋಡಿದ್ರು ಕೂಡ ನಿಮ್ಮ ಮಠದಲ್ಲಿ ವಚನಗಳು ಕಾಣ್ತಾ ಇದಾವೆ. ಏನಿದು ವಚನ ಮಂಟಪ? ಏನಿದು? ಈ ಪರಿಕಲ್ಪನೆ ಹೇಗೆ ಹುಡ್ತು? ಇದು ಯಾವಾಗ ಆರಂಭ ಆಯಿತು? ಇದು ಎಲ್ಲಿಗೆ ಸಂಪನ್ನಗೊಂಡಿದೆ? ಈ ಥರದ್ದೊಂದು ಕಲ್ಪನೆ ನಿಮಗೆ ಹೆಂಗೆ ಬಂತು? ಅದ್ರ ಬಗ್ಗೆ ಸ್ವಲ್ಪ ವಿವರವನ್ನು ಕೊಡಬೇಕು ವೀಕ್ಷಕರಿಗೆ. ಅಥಣಿಗೆ ಹೋಗಿದ್ದೆವು. ಅಥಣಿಗೆ ಹೋದಾಗ ಧಾರವಾಡ ಮೃತ್ಯುಂಜಯ ಸ್ವಾಮಿಗಳು, ಮಹಾಂತಪ್ಪಗಳು, ಗುಳೆದೂರು ನೀಲಕಂಠ ಸ್ವಾಮಿಗಳು, ನಿಡಗುಂದಿ ಎಮ್ಮಲಿಕಾನ ಸ್ವಾಮಿಗಳು, ನಾಗೇಶ ಶಾಸ್ತ್ರಿಗಳು ದೊಡ್ಡನಗಳಿದ್ದರು. ಅಲ್ಲಿ ಶಿವಾನುಭವ ನಡೆದಿತ್ತು. ಅಚಾನಕ್ ಏನೋ ಒಂದು ಪ್ರಸಂಗ ಬಂತು. ನಾನು ಕೇದಾರಕ್ಕೆ ನಡ್ಕೊತ ಹೋಗ್ತೀನಿ ಅಂತ ತಂದೆ ಅವರಿಗೆ, ಮೃತ್ಯುಂಜಯಪ್ಪಗಳಿಗೆ. ಅಂದ್ಕೊಳ್ಳಿ ಅವ್ರು ಸಿದ್ದನಗೌಡಿದ್ದು ಬಾಗೇವಾಡಿ. ಅವರೇನು ನಾನು ಖರ್ಚಿಗೆ ಕೊಡ್ತೀನಿ ಹೋಗೋದಿಲ್ಲ, ನಡ್ಕೊತ ಹೋಗಿಲ್ಲ ಅಂತ ಹಠ ಹೇಳಿದ್ವಿ. ನಾವು ಹೋಗ್ರಿ ಅಂತ ತಿಳ್ಕೊಂಡು ಹೇಳಿ ಅವರೆಲ್ಲ ಆಶೀರ್ವಾದ ಮಾಡಿ ನಾವು ಇಲ್ಲಿಗೆ ಬಂದೆವು. ಇಲ್ಲಿಂದ ಸಣ್ಣದ ಸ್ವಾಮಿಗಳು, ಮಧ್ಯಗಳ ಸ್ವಾಮಿಗಳು, ಊರು ಹಿರಿಯರು ಕೂಡ ನಾವು ಕೇದಾರಕ್ಕೆ 61ನೇ ಇಸ್ವಿಗೆ ಹೋದೆವು. 61ನೇ ಇಸ್ವಿಯಾಗ ಶ್ರೀಶೈಲ ಕದಳಿಬನ ಹುಡುಕಿದ್ವಿ ಮೊದಲು ನಾವು. ಬಿಟ್ಟ ಮೇಲೆ ನಾಗಪುರದ ಮುಂದೆ ಹೋದ ಹಾಗೆಲ್ಲ ಅಲ್ಲಿ ದೊಡ್ಡ ದೊಡ್ಡ ಪರ್ವತಗಳಲ್ಲಿ ಗಿರಿಲಿಪಿ, ಸ್ತೂಪಲಿಪಿ ಮತ್ತು ಕೂಪಲಿಪಿ ಅಂತ ಬರ್ತಾವೆ ಮಿರ್ಜಾಪುರ ಕಡೆಗೆ. ನಾವು ಹಾಗೆ ಮಿರ್ಜಾಪುರ ಕಡೆ ಹೋದೆವು ನಾವು. ಅಂದ್ರೆ ಮಧ್ಯಪ್ರದೇಶ, UP, ಮಹಾರಾಷ್ಟ್ರದಾಗ ಅಡ್ಡಿದೆ. ಮಹಾರಾಷ್ಟ್ರದ ನಾಗ್ಪುರ ಎಲ್ಲ ಮಹಾರಾಷ್ಟ್ರ ಆಯ್ತದೆ. ಮಹಾರಾಷ್ಟ್ರದಲ್ಲಿ ತೀರ್ಕೊಂಡು ಆಮೇಲೆ ನಾವು ಉತ್ತರ ಪ್ರದೇಶಕ್ಕೆ ಭೋಪಾಲಕ್ಕೆ ಹೋದೆವು ನಾವು. ಮಧ್ಯಪ್ರದೇಶ ಭೋಪಾಲಕ್ಕೆ ಹೋದ್ಕೊಳ್ಳೆ ಭೋಪಾಲದಲ್ಲಿ ಕೆಲವೊಂದು ಕೂಪಲಿಪಿ, ಸ್ತೂಪಲಿಪಿ, ಗಿರಿಲಿಪಿ ಅಂತ ಮಾಡ್ಯಾರ. ಅಲ್ಲಿ ಏನ್ರಿ ಅಲ್ಲಿ ಮಾಡ್ಯಾರ. ಕೂಪಲಿಪಿ ಅಂದರೆ ಒಂದೊಂದು ಭಾವಿಗಳೇ ಬುದ್ಧನ ಶಾಸನ ಕೆತ್ತಾರ, ಬುದ್ಧನ ಶಾಸನಗಳ. ಮತ್ತು ಕೂಪಲಿಪಿ ಅಂದರೆ ಭಾವಿ ಅದು. ಇನ್ನು ಸ್ತೂಪಲಿಪಿ ಕಂಬದ ಮೇಲೆ ಕೆತ್ತಾರ. ಗಿರಿಲಿಪಿ ಅಂತ 3 ಭಾಗ ಮಾಡ್ತಾರೆ. ಅಂದ್ರೆ ಪರ್ವತಗಳ ಮೇಲೆ ಇರ್ತಕ್ಕ ದೊಡ್ಡ ದೊಡ್ಡ ಕಲ್ಲು ಮೇಲೆ ಕೆತ್ತಿಬಿಟ್ಟಾರೆ. ಅವ್ರು ನೋಡಿದೆವು ನಾವು. ನೋಡ್ತಾ ನೋಡ್ತಾ ಹಾಗೆ ಮುಂದೆ ಇದಕ್ಕೆ ಹೋಗ್ತೀವಿ, ಜಬಲ್ಪುರದಾಗ ಎಲ್ಲೋ ಒಂದು ಕಡೆಗೆ ವಸ್ತಿ ಮಾಡಿದರೆ ಆ ಜಬಲ್ಪುರದೊಳಗೆ ಒಂದು ಗುಡಿ ತುಂಬ ಭಗವದ್ಗೀತೆ ಕೆತ್ತಾರೆ ಬಿಳೆ ಕಲ್ಲಿನಲ್ಲಿ. ಜಬಲ್ಪುರ ಅಲ್ಲಿ ಕೆತ್ತಿದ್ದ ನೋಡ್ಕೊಂಡೇವು ನಾವು. ನೋಡಿಕೊಂಡು ಮನುಷ್ಯನಾಗ ಬಂತು. ನಮ್ಮ ಕರ್ನಾಟಕದಾಗ ಹಳೆಬೀಡು, ಬೇಲೂರು, ಐಹೊಳೆ, ಪಟ್ಟದಕಲ್ಲು ಇವೆಲ್ಲ ಏನದಾವಲ್ಲ, ಇವೆಲ್ಲ ಕಲ್ಲಿನ ಗೊಂಬೆಗಳು, ಕಲ್ಲಿನ ಹೆಣ್ಣು ಗೊಂಬೆ ಚಿತ್ರಗಳು ಸಿಗ್ತಾವೆ. ಅದು ನಮ್ಮ ಕರ್ನಾಟಕದೊಳಗೆ ವಚನ ಶಾಸ್ತ್ರ ಇಲ್ಲ.
ಕನ್ನಡ ಸಾಹಿತ್ಯ ದೀರ್ಘವಾದ ಯಾವುದಿಲ್ಲ ಅಂತ ತಿಳ್ಕೊಂಡು ಹೇಳಿ ನಮ್ಮ ತಲೆಯಾಗ ಬಂತ ಅಲ್ಲಿ ಕೆತ್ತ ಅಂದ್ರೆ ವಚನ ಹೆಂಗೆ ಕೆತ್ತು ರೂಢಿಲ್ಲ ನಮಗೆ. ಆಮೇಲೆ ಮಲ್ಕಾಜಪ್ಪನವರು ಗದ್ವಾಲ್ ಸಾಹೇಬರು ಇದ್ರ ಸಲ ಭಾಳ ದೊಡ್ಡದಾರ, ರುದ್ರಶೆಟ್ಟಿಗೌಡರು ಮಹಾಗಾಂವ್ ಅವರು ದೊಡ್ಡ ವ್ಯಕ್ತಿಗಳು, ಅವರೆಲ್ಲ ಕೂಡಿ ಇದನ್ನು ಮಾಡುವ ಅಂತ ತಿಳ್ಕೊಂಡು ಹೇಳಿ ಅವರೆಲ್ಲ ಸಹಕಾರ ಮಾಡಿದ್ರು. ಆಗಿನ ಕಾಲಕ್ಕೆ ಪರಿಸ್ಥಿತಿ ಬಡತನ, ಈ ಮಠಕ್ಕೆ ಏನಿಲ್ಲ, ಇನ್ನೂ ಇವ್ರು ಹುಟ್ಟಿದ್ರೆ ಇಲ್ಲ ಗೊತ್ತಿಲ್ಲ. ಆ ಸಮಯದೊಳಗೆ ಇದನ್ನೆಲ್ಲ ಥರ ತೆಗೆದು ಹಳೆ ಮಠ ಇತ್ತು, ಅದನ್ನೆಲ್ಲ ಕೆಡಿ ಹೋಗಿಬಿಟ್ರು ನಾವು ಬರೋದ್ರಾಗ. ಕೆಡಿ ಅವಾಗ ಈ ಸೌಕರ್ಯ ಇದ್ದಿದ್ದಿಲ್ಲ, JCP PCP ಅವಾಗ ಗುದ್ಲಿ ಹಚ್ಚಿ ಕಲಿಸ್ಬೇಕಾಗಿತ್ತು, ಶಲಿಕೇರಿ ಕಲ್ಲು ಕೆತ್ತಬೇಕಾಗಿತ್ತು. ಆ ಶಲಿಕೇರಿ ಕಲ್ಲೊಳಗೆ ಆ ಕಲ್ಲು ತರಿಸ್ಬೇಕಾದ್ರೆ ಅದಕ್ಕೂ ಕಷ್ಟ ತಂದು ಹಿಂಗೆ ಕೆಚ್ಚಿ ಹಿಂಗೆ ತಿಕ್ಕಿ ಕೆತ್ತಿದ್ವಿ. ಆ ಕೆತ್ತು ಕಾಲಕ್ಕೆ ಇಲ್ಲಿರ್ತಕ್ಕಂಥ ಕೆಲವು ಹುಡುಗರಿದ್ದು ಅಂದ್ರೆ ಅವರು BAದವರು ಆಗಿನ ಕಾಲಕ್ಕೆ ಏನೇನು ಇತ್ತು ಅವರೆಲ್ಲ ವಚನಗಳು ಕೆತ್ತಾಗ ಶುರು ಮಾಡಿದ್ರು. ಅವರಿಗೆ ಸ್ವಲ್ಪ ಪಗಾರ, ತಿಕ್ಕು ಹೆಣ್ಮಕ್ಳಿಗೆ ಪಗಾರ, ಈಗ ಕಲ್ಲುಗಳು ಕೆತ್ತಬೇಕಾದ್ರೆ ಸಾಫ್ ಮಾಡೋಕೆ ಕೆತ್ತಿ ಆಮೇಲೆ ಇದೆಲ್ಲ ಈ ರೀತಿ ಆಗ್ಬೇಕಾತಂದ್ರೆ ಈಗ ನಮ್ಮ ಕರ್ನಾಟಕದೊಳಗೆ ಈ ಸಾಹಿತ್ಯ ಇಲ್ಲ, ಕನ್ನಡ ಸಾಹಿತ್ಯ ಇಲ್ಲ. ಆ ಕನ್ನಡ ಸಾಹಿತ್ಯ ಅಂದರೆ ವಚನ ಸಾಹಿತ್ಯವೇ ಕನ್ನಡ ಸಾಹಿತ್ಯ ಪರಿವರ್ತನೆ ಮಾಡಿಕೊಂಡು ವಚನ ಸಾಹಿತ್ಯ ಕೇಳ್ತೀವಿ. ಅರವಿಂದ್ಯದೊಳಗೆನ್ನ ಹುಲುಗಿಳಿಯ ಮಾಡಿ ಇದನ್ನು ಹೆಂಗೆ ಕೆತ್ತಬೇಕು, ಕೆತ್ತೊಂದು ಸಮಸ್ಯೆ ಆಯಿತು. ಮೊದಲಿಂದ ಕೆತ್ಕೋತ ಹೋದ್ರೆ ತೊಂದರೆ ಆಗುತ್ತೆ, ಮೊದಲಿಂದ ಅದು ಕೆತ್ತಕ್ಕೆ ಬರಲ್ಲ. ಹಿಂಬರಿಕೆ ಕೆತ್ಕೊಂಡೇವು ಪುಸ್ತಕ, ಹಿಂಬರಿಕೆ ಕಡೆ 959 ವಚನ ಮೊದಲು ಕೆತ್ತಿದ್ದೀವಿ. ಇವೆಲ್ಲ ಕೆಳಗೆ 959 ವಚನಗಳು, ಅಲ್ಲಿಂದ 800, ಅಲ್ಲಿಂದ 700, ಅಲ್ಲಿಂದ 600, ಅಲ್ಲಿಂದ 500, ಅಲ್ಲಿಂದ 400, 300, 200, 100 ವಚನ ಮ್ಯಾಗ ಸಾಲದ. ಹಿಂಗೆ ಕೆತ್ಕೊತ ಬಂದಾಗ ಇವು ಕೆಳಗಿನ ಕಟ್ಟಡ ಚಾಲು ಆಯಿತು, ಮ್ಯಾಗ ಶುರು ಆಯಿತು. ಅವಾಗ ಸುಣ್ಣ ಹಾಕಿ ಕಟ್ಟಿದ್ದೀವಿ ಅದಕ್ಕೆ ನಾವು. ತಮ್ಮ ಹತ್ರ ಇನ್ನಷ್ಟು ಹೆಚ್ಚಿನ ಮಾಹಿತಿ ನಾನು ಪಡ್ಕೊಳ್ತೀನಿ ಸ್ವಾಮೀಜಿ. ಧರ್ಮ ವಿಜಯ ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಚಿಕ್ಕ ವಿರಾಮದ ನಂತರ. ವಿರಾಮದ ನಂತರ ಧರ್ಮ ವಿಜಯ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಸ್ವಾಮೀಜಿ, ತಾವು ಹೇಳ್ತಾ ಇದ್ರಿ ಇದೊಂದು ಸಾಹಸದ ಕೆಲಸಕ್ಕೆ ಮೊಟ್ಟ ಮೊದಲನೇ ಬಾರಿ ತಾವು ಕೈ ಹಾಕಿದ್ರಿ. ಇದನ್ನು ಒಂದು 4 ದಶಕಗಳಿಂದ ನಿರಂತರವಾಗಿ ಈ ಕೆಲಸ ನಡ್ಕೊಂಡು ಬರ್ತಾನೆ ಇದೆ. ಇಲ್ಲಿ ಈ ವಚನಗಳನ್ನು ನೀವು ಹೇಗೆ ಆಯ್ಕೆ ಮಾಡ್ಕೊಂಡ್ರಿ, ಯಾವ ವಚನಗಳನ್ನ ಹಾಕಬೇಕು? ಈಗ ಹೆಚ್ಚು ಕಡಿಮೆ 20,000ಕ್ಕಿಂತ ಹೆಚ್ಚು ವಚನಗಳನ್ನು ಕರ್ನಾಟಕ ಸರ್ಕಾರ ಸಂಪಾದನೆ ಮಾಡಿ ಪ್ರಕಟ ಮಾಡಿದೆ ಪುಸ್ತಕಗಳ ಮೂಲಕ. ತಾವು ಇಲ್ಲಿ ಈಗ 1600 ವಚನಗಳನ್ನು ಇಲ್ಲೇನು ಕಲ್ಲಿನಲ್ಲಿ ಕೆತ್ತಿಸಿದಿರಿ, ಇದ್ರ ವಿಶೇಷತೆಗಳೇನು, ಯಾವ ರೀತಿಯಾದಂಥ ವಚನಗಳನ್ನು ಇಲ್ಲಿ ಕೆತ್ತಿಸಿದಿರಿ, ಅದ್ರ ಬಗ್ಗೆ ಅಲ್ಲೊಂದು ಸ್ವಲ್ಪ ತೋರಿಸ್ತಾ ಹೇಳ್ಬೋದಾ, ವಿವರಿಸ್ಬೋದಾ? ಇಲ್ಲಿ ನಾವು ಬಸವಣ್ಣವ್ರ ವಚನಗಳು ಕೆತ್ತಬೇಕು ಅಂತ ಒಂದು ವಿಚಾರ ಮಾಡಿ ಕೆತ್ತಕ್ಕೆ ಶುರು ಮಾಡಿದ್ವಿ. ಇದಕ್ಕೆ RC ಹಿರೇಮಠರು, ಸುಂಕಾಪುರ ಅವರು, MM ಕಲಬುರ್ಗಿ ಅವರು, ಸೊನ್ನದ ಸ್ವಾಮಿಗಳು, ಧಾರವಾಡ ಮಹಂತ ಸ್ವಾಮಿಗಳು, ಮಾಗಾಂವ್ ರುದ್ರಶೆಟ್ಟಿಗೌಡರು, ಇನ್ನೂ ಹಲವಾರು ಮಂದಿ ಕೂಡಿಕೊಂಡು, ಚಂದ್ರಕಾಂತ್ ಬೆಲ್ಲದ್ ಧಾರವಾಡದವರು ಎಲ್ಲರೂ ಕೂಡಿಕೊಂಡು ವಿಮರ್ಶೆ ಮಾಡಿ ಅದನ್ನು RC ಹಿರೇಮಠರು ಒಂದು ಪುಸ್ತಕನೇ ತಯಾರು ಮಾಡಿ ಕೊಟ್ಬಿಟ್ರು ನಮಗೆ. ಅಂದ್ರೆ ಈ ತಯಾರು ಮಾಡಿಕೊಟ್ರು ಅಂದ್ರೆ ಹಳಕಟ್ಟಿ ಅವರು ಮಾಡಿರ್ತಕ್ಕಂಥ ಗ್ರಂಥಗಳು ಒಂದು ತಯಾರು ಮಾಡಿ ಕೊಟ್ಬಿಟ್ರು. ಅದ್ರಲ್ಲಿ ಆಯ್ಕೆ ಮಾಡಲಿಲ್ಲ, ಒತ್ತಟ್ಟಿಂದ ಪೂರಾ ಬಸವಣ್ಣವಚನ ಸಂಪೂರ್ಣ ಆಯ್ಕೆ ಇಲ್ಲ ಇಲ್ಲಿ. ಆಮೇಲೆ ಹಿಂದಿಗಡೆ ಇದು ಮುಗಿದ ನಂತರ ಈ ಚನ್ನ ಬಸವವಚನ ಆಯ್ಕೆ ಮಾಡಿಕೊಂಡ್ರು, ಅದನ್ನು ಅವರೇ ಆಯ್ಕೆ ಮಾಡಿಕೊಂಡ್ರು. ಅಲ್ಲಿ ಸಂಖ್ಯೆಗಳನ್ನು ಹೆಂಗೆ ನಿರ್ಧರಿಸ್ತಿದ್ರಿ ನೀವು ಅಂತ? ಬಸವಣ್ಣವ್ರು ಎಷ್ಟು ವಚನ ತಗೋಬೇಕು, ಚನ್ನ ಬಸವಣ್ಣವ್ರದ್ದು ಎಷ್ಟು ತಗೋಬೇಕು, ಇದು ಹೇಗೆ ಯಾವ ರೀತಿಲಿ ಆಯ್ಕೆ ಮಾಡಿದ್ರಿ? ಅಂದ್ರೆ ಗೋಳಿ ಸಾಲಂಗಿಲ್ಲ, ದುಡ್ಡಿಲ್ಲ ನಮಗೆ, ದುಡ್ಡಿನ ತೊಂದರೆ ಭಾಳ ಬಂತು. ದುಡ್ಡಿತ್ತು ಔಟ್ ಕೆತ್ತವ್ರೆ ನಾವು, 20,000 ಕೆತ್ತದೆ. ದುಡ್ಡು ಇಲ್ಲದಕ್ಕೆ ನಾವು ತೊಂದರೆ ಬಂತು. ಮತ್ತು ಅದರೊಳಗೆ ಅದನ್ನ ಆ ಚನ್ನಬಸವಣ್ಣರ ವಚನ 101, ಪ್ರವಚನ 101, ಆತ್ಮವಚನ 101, ಶೂನ್ಯ ಸಂಪಾದನೆ 119 ವಚನಗಳು. ಇದು ಅಲ್ಲದೆ ಬೇರೆ ಬೇರೆ ಶರಣ ವಚನಗಳು ಆರಿಸಿಕೊಂಡು ಇಲ್ಲೆಲ್ಲ ಕಂಬದಾಗ ಹಾಕಿದ್ವಿ. ಒಂದು ಕಲ್ಲೊಳಗೆ 2 ವಚನ 3 ವಚನ ಬಂದಾವ ಒಂದೊಂದು ಕಲ್ಲೊಳಗೆ. ಹ್ಞೂ ರೀ. ಒಂದು ಮಾತ್ರ ನಾ ಇದ್ದಾಗ 2 ವಚನಗಳು, 2 ಕಲ್ಲ 1 ವಚನ ಬಂದದ, ಅದು ಇಲ್ಲಿ ಐತಿ. 2 ಕಲ್ಲ 1 ವಚನ ದೊಡ್ಡದ ಅದು. ಅಲ್ಲಿ ಒಂದು ದೊಡ್ಡ ಕಲ್ಲದ 664 ಅಕ್ಷರದ ಅದು. 664 ಅಕ್ಷರ ಅದು ಒಂದೇ ಕಲ್ಲ ಕೆತ್ತಿ, ಒಂದೇ ವಚನ. ಯಾರ್ದು ವಚನ? ಬಸವಣ್ಣವ್ರದ್ದು. ಅಯ್ಯ 7 ಜನರಲ್ಲಿ ಶಿವಭಕ್ತನಾಗಿ ಬಾರ್ದಡೆ ನಿಮ್ಮಾಣಿ ನಿಮ್ಮ ಪ್ರಮುಖ ಅನ್ನೋದು 664 ಅಕ್ಷರದ. ಅವೆಲ್ಲ ಅಕ್ಷರಗಳ ಸಂಖ್ಯೆನೂ ಕೂಡ ತಮಗೀಗ ಹೌದು ನೆನಪುಳಿದ. ಭಗವದ್ಗೀತಾದೊಳಗ ಒಂದು ಶ್ಲೋಕಿ 32 ಅಕ್ಷರದಾವ, ಅವು 700 ಶ್ಲೋಕ ಅದಾವ, 18 ಅಧ್ಯಾಯ ಐತಿ. ಅವು 23,000 ಚಿಲ್ಲರ ಅಕ್ಷರ ಹಾಕಾವ. ಈ ವಚನಗಳಲ್ಲಿ 100 ಅಕ್ಷರಕ್ಕಿಂತ ಕಡಿಮೆ ಇಲ್ಲ ಅಂಥವು. ನಮ್ಮಲ್ಲಿ 1500 ವಚನಗಳದಾವ.
1500ಕ್ಕೆ 100ಕ್ಕೆ ಗುಣಾಕಾರ ಮಾಡಿದ್ರೆ 1,90,000 2 ಲಕ್ಷ ರೂಪಾಯಿ ಅಕ್ಷರ ಹಾಕಾವು. 2 ಲಕ್ಷ ಅಕ್ಷರ ಹಾಕಾವು ಈಗ ಬರ್ದಿರೋದು. ಭಗವದ್ಗೀತಾ 23,000 ಅಕ್ಷರಗಳದ್ದೇ ಜಗತ್ತಿನೊಳಗೆ ಪ್ರಥಮ ಹೆಚ್ಚು ಅಕ್ಷರಗಳ ಲಿಪಿ ಕಟ್ಟಡ ಆಗಿದೆ. ಹೌದು ಹೌದು. ಇದು 1,70,000 ಮೇಲ್ಪಟ್ಟು ಅಕ್ಷರಗಳುಳ್ಳ ಕಟ್ಟಡ ಅಂದ್ರೆ ಪ್ರಪಂಚದಲ್ಲಿಯೇ ಮತ್ತೆಲ್ಲೂ ಇಲ್ಲ ಹೆಚ್ಚು ಅಕ್ಷರಗಳುಳ್ಳ ಲಿಪಿ ಕಟ್ಟಡ. ಹಾ ಹಾ ಗುಜರಾತ್ ಯೂನಿವರ್ಸಿಟಿಯವರ ಅಭಿಪ್ರಾಯ. ಗಿನ್ನಿಸ್ ದಾಖಲೆ. ಹಾ ಸ್ವಾಮೀಜಿ. ಇವೆಲ್ಲ ಅಕ್ಷರಗಳು ಸ್ಥಳ ಕಟ್ಟಿ ಬಂದವ್ರಿ ಇವು. ಹಾ ಈ ಬಸವ ಶಕೆ ಹಾಕಿವು 803 1968 ಚಾಲು ಆಯ್ತು ಇದು. ಆಮೇಲೆ ಐಕ್ಯನ ಜ್ಞಾನಿ ಸ್ಥಳ ಇದು. ಇವು ಅಕ್ಷರಗಳ ಹೆಸರು 1 2 3 4 5 6 7 8 9 10 15 14 ಹಿಂಗೆ ಎಣಿಸ್ಕೊತಾ ಹೋಗಿ ಇವೆಷ್ಟು ಅಕ್ಷರ ಆಗ್ತಾವ. ಇದಕ್ಕೆ ನಾವು ದುಡ್ಡು ಸಿಗಲಿಲ್ಲ. ಆ ದುಡ್ಡು ಸಿಗಲಾರ್ದಾಗ ಅವಾಗ ನಾವೇನು ಮಾಡಿಬಿಟ್ಟಿವು 250 ರೂಪಾಯಿ ಕೊಟ್ಟು ಹೆಸರು ಹಾಕ್ಬೇಕು ತಿಳ್ಕೊಂಡು ದುಡ್ಡಿನ ಸಲ ಹೆಸರು ಹಾಕೊಂಡಿದ್ದೆ. ಎಲ್ಲ ಅವ್ರ ಸೇವಾ ಮಾಡಿದವ್ರ ಹೆಸರು ಸೇವೆ ಮಾಡಿದ್ರೆ ಹೆಸರು 250 ರೂಪಾಯಿಗೆ. ಅವಾಗ 200 ಎತ್ಕೊಂಡು 5-6 ಚೀಲ ಜೋಳ ಮಾರ್ಬೇಕಾಗಿತ್ತು. 40 ರೂಪಾಯಿಗೆ ಒಂದು ಜೋಳ ಇತ್ತು ಅವಾಗ. ಇನ್ನೂ ಕೆತ್ತು ಅದಾವಕ್ಕೆಲ್ಲ ಅವ್ರ ಹೆಸರು ಹಾಕಿಲ್ಲ ಕೆಲವೊಂದು. ಈ ಶಿಲಾ ಮಂಟಪ ಕಟ್ಟು ಒಟ್ಟು 3-4 ದಶಕದ ತಮ್ಮ ಕೆಲಸ ಏನಿದೆಯಲ್ಲ, ಈ ವಚನ ಮಂಟಪ ಕಟ್ಟುವಾಗ ಇದ್ರಲ್ಲಿ ಬಹಳ ಪ್ರಮುಖವಾಗಿ ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ ಅಂತಂತ ಘಟನೆ ಏನು? ಅವ್ರು ಬರೆದಂತ ಶಿಲ್ಪಿಗಳ ಬಗ್ಗೆ ಆಗಿರ್ಬೋದು, ನೀವು ಇದಕ್ಕೆ ಸಂಬಂಧಪಟ್ಟಂತ ಕ್ರೋಢೀಕರಣ. ದುಡ್ಡು ಬೇಕಾಯ್ತು 4 ಮಂದಿ ಕರ್ಕೊಳ್ಳೋದು, ನಡ್ಕೊಂತ ಹೋಗ್ಬಿಡೋದು. ನಮ್ ಕೂಡ ಒಬ್ಬರು ಮಹಾದೇವಪ್ಪ ಮಾಸ್ತರ್ ಇದ್ರು. ಅವ್ರು ಕರ್ಕೊಂಡು ಅವ್ರ ಊರು ತೀರ್ಕೊತ ಜೋಳಿಗೆ ಹಿಡ್ಕೊಳ್ಳೋದು, ನಡ್ಕೊತ ಹೋಗೋದು, ಊಟ ಹಾಕಿ ಊಟ ಮಾಡೋದು. ಇದಕ್ಕೆಲ್ಲ ಇಲ್ಲಿಂದ ಉಳಿವಿಗೆ ನಡ್ಕೊತ ಹೋದೆವು. ಇಲ್ಲಿಂದ ಮಿಣಿಜಿಗಿಂದ ಬಸರು ಕೊಡ್ತಾಗ ಇದಕ್ಕೆ ನಾಳ ತೊಳಕ್ ಹೋದೆವು. ಬೀಳಿಗಿಂದ ಇಲ್ಕಲ್ ತಕ್ಕ ಹೋದೆವು. ಹಿಂಗ ಎಲ್ಲ ಕಡೆ ತಿರುಗಾಡಿ ಇದ್ರಾಗ ಕೆಲವು ಮಂದಿ ಬಹಳ ದುಡ್ಡು ಕೊಟ್ಟಾರೆ. ಚಕೋರಂಗೆ ಚಂದ್ರಮನ ಬೆಳಗಿನ ಚಿಂತೆ, ಚಕೋರಂಗೆ ಚಂದ್ರಮನ. ಬಸವಣ್ಣವ್ರ ವಚನದಲ್ಲಿ ಇದು ಕಡಿಮೆ. ಇಲ್ಲಿ ಕೆತ್ತಿರೋದ್ರಲ್ಲಿ ಇಲ್ಲಿ 979 ಇಲ್ಲಿ ಕಡಿಮೆ. ಅಥಣಿ ಶ್ರೀಗಳು ಪಾರಾಯಣ ಮಾಡೋ ಪುಸ್ತಕ ಇದೆ, ಹಳಕಟ್ಟಿ ಅವ್ರು ಮಾಡೋ ಪುಸ್ತಕ ಇಲ್ಲಿ ಕಡಿ ಹಾಕಿದೆ ಕೆಡಿದೆ. ಇಲ್ಲಿಗೆ ಮುಗಿದು ವಚನ 979. ಇದ್ರೊಳಗೆ 3 ಅಕ್ಕಮಾದಿ ವಚನ ಅಲ್ಲಿ ಕಡಿದದು. ಅದು ಪ್ರಾರಂಭ. ಅಲ್ಲಿಂದ ಪ್ರಾರಂಭ ಉದಕದೊಳಗೆ ಬಚ್ಚಿಟ್ಟು. ಅಂದ್ರೆ ಈಗ ಬಸವಣ್ಣವ್ರ ವಚನಗಳು ಪೂರ್ಣ ಇಲ್ಲಿ ಪೂರ್ಣದ ತನುವ ಬೇಡಿದಡಿವೆ ಮನವ ಬೇಡಿದಡಿವೆ, ತನುವ ಬೇಡಿದಡಿವೆ ಮನವ ಬೇಡಿದಡಿವೆ, ಧನವ ಬೇಡಿದಡಿವೆ. ಇದನ್ನ ತೊಟ್ಟಣಿಗೆಲ್ಲ ಇವು ಸಣ್ಣ ಪೂರ್ಣ ಮಾಡಿಸಿ ಗ್ರಾನೈಟ್ ಕಲ್ಲು ಎಲ್ಲ ತಂದು ಈಗೆಲ್ಲ ಖರ್ಚು ಅವರೇ ಮಾಡಿಕೊಂಡ್ರೆ. ಇಲ್ಲಿ ನಮ್ಮ ಕೈ ನಿಂತಿತ್ತು, ಎಲ್ಲ ನಿಂತ ಮೇಲೆ ಅವ್ರು ಮಾಡಿದ್ದೀವಿ. ಕೈ ನಿಂತಿತ್ತು ಕರೆ, ತಲೆ ನಿಂತಿಲ್ಲಲ್ಲ, ಅದು ಕೆಲಸ ಮಾಡ್ತಾನೆ ಐತೆ. ಅಂದ್ರೆ ಈಗ ಮಠದ ಆ ಮಂಟಪವನ್ನು ಹೊರತುಪಡಿಸಿ ಬೇರೆ ಎಲ್ಲೆಲ್ಲಿ ಅವಕಾಶ ಸಾಧ್ಯ ಇದೆಯೋ ಎಲ್ಲ ಕಡೆ ಕಲ್ಲಿನ ವಚನಗಳನ್ನು ಹಾಕ್ಸಿದಿರಿ ಈ ತರ. ಬಡತನಕ್ಕೆ ಉಂಬುವ ಚಿಂತೆ, ಬಡತನಕ್ಕೆ ಉಂಬುವ ಚಿಂತೆ ಉಂಡರೆ. ಬಹುಶಃ ಇನ್ನು ಯಾವುದೇ ರೀತಿಯಲ್ಲೂ ಕೂಡ ಶರಣ ಸಂಸ್ಕೃತಿಯನ್ನ, ಶರಣ ಸಾಹಿತ್ಯವನ್ನ ಇಷ್ಟು ಆಚಂದ್ರಾರ್ಕ ಶಾಶ್ವತಗೊಳಿಸಿಡುವಂತ ಕೆಲಸ ಮತ್ತೆ ಯಾವ ಜಾಗದಲ್ಲೂ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂಥದ್ದೊಂದು ಸತ್ಸಂಕಲ್ಪವನ್ನು ಮಾಡಿ ಸುದೀರ್ಘವಾಗಿ 3-4 ದಶಕಗಳ ಕಾಲಕ ಈ ಏನು ವಚನ ಮಂಟಪ ಕಟ್ಟಿದಿರಿ, ಇದೊಂದು ಬಹಳ ದೊಡ್ಡ ಕೊಡುಗೆ ಈ ಸಮಾಜಕ್ಕೆ. ಅದರ ಎಲ್ಲ ವಿವರವನ್ನು ಸ್ವತಃ ತಾವೇ ನೀಡಿದಿರಿ. ತಮಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಸ್ವಾಮೀಜಿಯವರಿಂದ ಇನ್ನಷ್ಟು ಮಾಹಿತಿಯನ್ನು ನಾನು ಪಡ್ಕೊಳ್ತೀನಿ ಸ್ವಾಮಿ. ಧರ್ಮ ವಿಜಯ ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಚಿಕ್ಕ ವಿರಾಮದ ನಂತರ. ವಿರಾಮದ ನಂತರ ಧರ್ಮ ವಿಜಯ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಸ್ವಾಮೀಜಿ, ವಚನ ಮಂಟಪದ ಸಂಪೂರ್ಣ ವಿವರಣೆಯನ್ನು ಹಿರಿಯ ಸ್ವಾಮಿಗಳು ಹಾಗೆ ತಾವು ಸೇರಿದ ಹಾಕಿ ಕೊಡ್ತಾ ಇದ್ರಿ. ಜೊತೆಗೆ ಶ್ರೀಮಠದ ಸಾಮಾಜಿಕ, ಶೈಕ್ಷಣಿಕ, ಇನ್ನಿತರೆ ವಿಶೇಷತೆಗಳನ್ನು ತಾವೇ ಸ್ವಲ್ಪ ವಿವರಿಸ್ಬೋದು ಅಂತ ಹೇಳಿ ಕೇಳ್ಕೊಳ್ತೀನಿ ತಮ್ಮಲ್ಲಿ. ಈಗ ಮೊದಲಿನಿಂದಲೂ ಕೂಡ ಸ್ವಾಮೀಜಿಯವರು 35 ವರ್ಷಗಳಿಂದ ಈ ಕೆಲಸಗಳನ್ನು ಮಾಡ್ಕೊತಾ ಬರ್ತಾ ಇದ್ದಾರೆ. ಆದರೆ ಇಲ್ಲಿ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪನೆ ಆಗಿರಲಿಲ್ಲ. ಊರೊಳಗೆ ಒಂದೇ ಒಂದು ಹೈಸ್ಕೂಲ್, ಪುರಾತನ ಹೈಸ್ಕೂಲ್, ಅದು ಬಹಳ ಇಕ್ಕಟ್ಟಿನ ಅಂದರೆ ಭಾಳ ಒಂದು ಇದು ಸ್ಥಿತಿಯಲ್ಲಿತ್ತು.
ಆವಾಗ ನಾವು ಶಿಕ್ಷಣ ಸಂಸ್ಥೆಗಳನ್ನು ಮಾಡಬೇಕಂತ ತಿಳ್ಕೊಂಡು ಹೇಳಿ ಸುಮಾರು ಒಂದು 10 ವರ್ಷಗಳ ಹಿಂದೆ ನಾವು ಪ್ರಾರಂಭ ಮಾಡಿದ್ದೇವೆ. ಸುರುವಿಗೆ ನಾವು ಮಾಡಿರ್ತಕ್ಕಂಥದ್ದು ಒಂದು ITI ಕಾಲೇಜಿಂದ ಪ್ರಾರಂಭ ಮಾಡಿದೆವು. ITI ಕಾಲೇಜಿಂದ ಪ್ರಾರಂಭ ಮಾಡಿದ ನಂತರದಲ್ಲಿ ಸುಮಾರು 27 ಶಿಕ್ಷಣ ಸಂಸ್ಥೆಗಳನ್ನು ನಾವು ಮಾಡಿದ್ದೇವೆ. ಕುದುರೆ ಏನು ವಿಶೇಷತೆ? ಇದು ಈ ಕುದುರೆ ಜಯಮಂಗಲ ತಿಳ್ಕೊಂಡು ಹೇಳಿ ಕಣ್ಣ ಒಟ್ಟು ಬೆಳಗದ ಬೆಕ್ಕಿನ ಕಣಗದ್ಲೆ ಇದು ಜಯಮಂಗಲ. ಅಲ್ಲಿಂದ ಇದು ಮ್ಯಾಲಿರ್ತಕ್ಕಂಥದ್ದು ಇದು ಇಲ್ಲಿ ನೋಡಿ, ಇದು ಕುಂಕುಮ ಸುಳಿ. ಇದು ಅಲ್ಲಿಂದ ಇಲ್ಲಿ ಬಾಲ್ಬೋರಿ ಅಂತದ. ಈಗ ಇಲ್ಲಿ ದೇವಮಾನ ಅಂತ ಐತೆ ಇದು. ಈ ಕುದುರೆ ಎಲ್ಲಿ ಇರ್ತದ ಅಲ್ಲಿ ಜಯ ಜಯಕಾರ ಇರ್ತದೆ. ಅಲ್ಲಿಂದ ಯಾವುದೇ ಕೆಲಸಗಳು ನಿಲ್ಲೋದಿಲ್ಲ. ಯಾವುದೇ ಕೆಲಸಗಳು ಎಲ್ಲಿ ಆದ್ರೂ ಕೂಡ ಯಾವುದೇ ಕೆಲಸ ಇದ್ರೂ ಯಶಸ್ವಿ ಆಗ್ತದೆ. ಸುಮಾರು ಇದನ್ನು ಸುಮಾರು ಹುಡುಕಾಡಬೇಕಾದ್ರೆ ಇದೆಲ್ಲ ಇದ್ದಿದ್ದು ಮಾದಿ, ನುಕ್ರ, ದೇವಮಾನ, ಕಂಠ, ಕುಂಕುಮ ಸುಳಿ, ಬಾಲ್ಬೋರಿ, ಜಯಮಂಗಲ ಈ ಇದಿರ್ತಕ್ಕಂತಹ ಕುದುರೆ ಇದನ್ನ ಹುಡುಕಾಡಬೇಕಾದ್ರೆ ನಾವು 6-7 ವರ್ಷ ನಂತರದಲ್ಲಿ ಇದು ಸಿಕ್ತು ನಮಗೆ. ಮಹಾರಾಷ್ಟ್ರದಲ್ಲಿ ಇದರಿಂದ ತೊಗೊಂಬಂದೇವ್ರಿ. ಎಲ್ಲಿಂದ ಅಕ್ಲೋಜ್ ತಿಳ್ಕೊಂಡು ಹೇಳಿ ಪಂಡ್ರಾಪುರ ಹಚ್ಚಿಕ್ಕೆ ಅಲ್ಲಿಂದ ತೊಗೊಂಬಂದೇವ್ರಿ. ಅಂದ್ರೆ ಈ ಕುದುರೆಯನ್ನು ಬರೀ ಕುದುರೆಯಾಗೆಲ್ಲ ಒಂದು ಏನೋ ಪ್ರಸಂಗಗಳು ಬಂದಲ್ಲಿ ಕೂಡ ಈಗ ಇಲೆಕ್ಷನ್ದಾಗ ಬಂದ ಕಿಸಿದ ಭೇಟಿಯಾಗಿ ಹೋದವರೆಲ್ಲ ಗೆದ್ದಾರೆ. ಟೈಮ್ದೊಳಗೆ 3-4-5 ಮಂದಿ MLAಗಳೆಲ್ಲ ಮುಂದೆ ಪಾರ್ಲಿಮೆಂಟ್ ಎಲೆಕ್ಷನ್ ಭಾಳ ಮಂದಿ ಏನು ಗೊತ್ತಿಲ್ಲ ಅವ್ರಿಗೆ. ಇದು ಅವ್ರಿಗೆ ಗೊತ್ತೇ ಇರೋದಲ್ಲರಿ. ಇದು ಹೆಂಗ ಅನ್ನೋದು ಗೊತ್ತಿಲ್ಲ. ಸಹಜ ಭೇಟಿ ಆದವ್ರಿಗೆಲ್ಲ ಆಗಿರ್ತದೆ. ಅದು ಅವ್ರ ಮುದ್ದಾಂ ಭೇಟಿ ಆಗ ಅವ್ರಿಗೆ ಗೊತ್ತಿರಲ್ಲ. ಅವ್ರಿಗೆ ಸಹಜ ಭೇಟಿ ಎಲ್ಲಿ ಇರ್ತದೆ ಅಲ್ಲಿ ಜಯ ಜಯಕಾರ. ಆ ರೀತಿ ಇರ್ತಕ್ಕಂಥದ್ದು ಇದು ಕುದುರೆ. 27ಕ್ಕೂ ಹೆಚ್ಚು ಶಿಕ್ಷಣ ಸಂಸ್ಥೆಗಳನ್ನು ನಾವು ಮಾಡಿದ್ದೇವೆ. ಎಲ್ಲೆಲ್ಲಿ ಮಾಡಿದ್ದೇವೆ ಸುಮಾರು. ಇಲ್ಲಿ ಆದ ನಂತರದಲ್ಲಿ ಇದರ ಶಾಖೆಯಾಗಿರ್ತಕ್ಕಂಥ ಗುಲ್ಬರ್ಗಾ ಜಿಲ್ಲೆ ಮಾಗಾವದಲ್ಲಿ ಕೂಡ ITI ಕಾಲೇಜು ಮತ್ತು ಇಂಗ್ಲಿಷ್ ಮೀಡಿಯಂ ಸ್ಕೂಲ್ಗಳು. ಅಲ್ಲಿನೂ ಕೂಡ ಜಮೀನು ಖರೀದಿ ಮಾಡಿ ಅಲ್ಲಿ ರುದ್ರಶೆಟ್ಟಿ ಪಾಟೀಲ್ ಅಂತಕ್ಕಂಥವ್ರು ಖರೀದಿ ಮಾಡಿಸಿ ಕೊಡಿಸಿದ್ರು. ಅದಕ್ಕೆ ಯಡಿಯೂರಪ್ಪ ಅವರು ಕೂಡ ಒಂದು 60 ಲಕ್ಷ ಎಷ್ಟು ಅಲ್ಲಿ ಕೊಟ್ಟರು. ಅವರು ಮುಖ್ಯಮಂತ್ರಿ ಇದ್ದಾಗ ಅಲ್ಲಿ ಬಂದಿದ್ರು. ಅವರು ಅಲ್ಲಿನೂ ಕೂಡ ಆಯ್ತು. ಅಲ್ಲಿಂದ ಬೀದರ್ ಜಿಲ್ಲೆ ಹುಮನಾಬಾದ್ ಅಲ್ಲಿನೂ ಕೂಡ ಸುಮಾರು ಒಂದು 100 ಎಕರೆ ಪ್ರದೇಶದಲ್ಲಿ CBSE ಸ್ಕೂಲು, ಅಲ್ಲಿಂದ ಕನ್ನಡ ಮೀಡಿಯಂ ಹೈಸ್ಕೂಲು, ಕನ್ನಡ ಗುರುಕುಲಗಳು, PUC, ಅಲ್ಲಿಂದ B.Ed ಕಾಲೇಜು, ಅಲ್ಲಿಂದ ಇದರದ್ದು ಯಾವುದು ಡಿಗ್ರಿ ಕಾಲೇಜು, ಉಳಿದೆಲ್ಲ ಇರ್ತಕ್ಕಂಥ ಕಾಲೇಜುಗಳನ್ನೆಲ್ಲ ಅಲ್ಲಿ 100 ಎಕರೆ ವಿಸ್ತಾರವಾಗಿರ್ತಕ್ಕಂಥ ಇದರೊಳಗೆ ನಿಸರ್ಗದ ಪರಿಸರದಲ್ಲಿ ಒತ್ತಡಿರ್ತಕ್ಕಂಥದ್ದು ಒಂದು ಪರಿಸರ ಅಲ್ಲಿ ಮಾಡಿರ್ತಕ್ಕಂಥದ್ದು. ಅದಾದ ನಂತರದಲ್ಲಿ ರಾಯಚೂರು ಜಿಲ್ಲೆ ಚಿಕ್ಕಸುಗೂರು ಅಲ್ಲಿನೂ ಕೂಡ ಒಳ್ಳೆ ವಿಶೇಷವಾಗಿರ್ತಕ್ಕಂಥ CBSE ಸ್ಕೂಲ್ಗಳು, ಹೈಸ್ಕೂಲ್ಗಳು, ITIಗಳು ಅವಕ್ಕೂ ಕೂಡ ಅಲ್ಲಿ ಮಾಡಿದ್ದಾರೆ. ಅದಾದ ನಂತರ ಸುಮಾರು ನಮ್ಮ ಈ ಸದ್ಯಕ್ಕೆ ಸುಮಾರು 10 ವರ್ಷಗಳ ಪರ್ಯಂತರದಲ್ಲಿ ಸುಮಾರು 27 ಶಿಕ್ಷಣ ಸಂಸ್ಥೆಗಳನ್ನು ನಾವು ಕಟ್ಟಿದಂಗಾಗಿದೆ. ಅಂದ್ರೆ ಮೊದಲು ಶಿಕ್ಷಣ ಸಂಸ್ಥೆ ಇರಲಿಲ್ಲ ಈ ಮಠಕ್ಕೆ. ಆದ್ರೆ ಇಲ್ಲಿ ಮಠದ ಪರಿಸರದಲ್ಲಿ ಹೌದು. ಇಲ್ಲಿ ಯಾವ ತರಗತಿಗಳು ನಡೀತಾವೆ? ಇಲ್ಲಿ ತರಗತಿ ನಡೀತಕ್ಕಂಥದ್ದು ಒಂದು ITI, ಪ್ರೀ ಪ್ರೈಮರಿ, ಪ್ರೈಮರಿ, ಹೈಸ್ಕೂಲು, CBSE, PUC, ಅಲ್ಲಿಂದ ಡಿಗ್ರಿ ಕಾಲೇಜು, B.Ed ಕಾಲೇಜು, ಇಷ್ಟೆಲ್ಲ ಸಂಸ್ಥೆಗಳು ಇಲ್ಲೆಲ್ಲ ನಡೀತಾರೆ. ಇಲ್ಲಿ ಮತ್ತು ಹೊರಗೆ ಎಲ್ಲ ನಡೀತಾರೆ. ಕೂಡಂಗಲ್ಲದ ಕೆಂಪಿನ ಸಮಯದ ಜಗದ್ಗುರು ಪೀಠದ ಪರಂಪರೆ ಸುಮಾರು 770 ಶಾಖೆಗಳು. ಅಲ್ಲಿ ಯಾವುದು ಹೈದರಾಬಾದ್ ಡಿಸ್ಟಿಕ್ಕು, ರಂಗಾರೆಡ್ಡಿ ಡಿಸ್ಟಿಕ್ಕು, ಅಲ್ಲಿಂದ ಮೇಡಕ್ ಡಿಸ್ಟಿಕ್ಕು. ಇವತ್ತಿಗೂ ಕೂಡ 770 ಮಠಗಳಲ್ಲಿ 200 ಮಠಗಳು ಅದಾವೆ. ಇನ್ನು ಅವ್ರು ತನ್ನ ಕಾರ್ಯನಿರ್ವಹಣೆ ಮಾಡ್ಕೊತಾ ಇದಾವೆ. ಆ ಪರಂಪರೆ ಒಳಗಡೆ ಕೂಡ ಅದೇ ಮಠ, ಈ ಮಠಾಧಿಪತಿಗಳೇ ಇದ್ರು. ಅದು ಅಂದ್ರೆ ಅದರಲ್ಲಿ ಇದೊಂದು ಶಾಖಾ ಮಠ. ಸಂಬಂಧಪಟ್ಟ ಮಠಗಳಲ್ಲಿ ಇದೊಂದು ಮಠ. ಇಲ್ಲಿ ಬಸವಣ್ಣವರು ಇಲ್ಲಿ ಇದು ಆಗಿದ್ರಿಂದ, ಬಸವಣ್ಣವರ ಜಾಗ ಇರೋದ್ರಿಂದ, ಜನಿಸಿದ ಕ್ಷೇತ್ರ ಆಗಿರೋದ್ರಿಂದ ಇದಕ್ಕೆ ಮಹತ್ವ ಇರ್ತದೆ, ಹೆಚ್ಚು ಮಹತ್ವ. ಆ ಹಿನ್ನೆಲೆ ಒಳಗಡೆ ಈಗ ವಚನ ಮಂಟಪದ ನಿರ್ಮಾಣ ಸಂಕಲ್ಪದ ಮೇಲೆ ಮತ್ತಷ್ಟು ಬಹಳ ಪರಿಸ್ಥಿತಿ. ಅವಾಗ ದೊಡ್ಡವರು ಮಾತಾಡ್ತಾ ಹೇಳ್ತಾ ಇದ್ರು ಸ್ವಾಮೀಜಿ. ಹೌದು. ಅಂದ್ರೆ ಈಗೇನು 3.5 ದಶಕಗಳಿಂದ ನಿರಂತರವಾಗಿ ಇನ್ನೇನು ನಡ್ಕೊಂಡು ಬಂದಿದೆ ಈ ಕೆಲಸ. ಇದು ಅಧಿಕೃತವಾಗಿ ಲೋಕಾರ್ಪಣೆ, ಇದರ ಲೋಕಾರ್ಪಣೆಯನ್ನ ಅದ್ರದ್ದೇನು ಯೋಜನೆ? ಇದರ ಲೋಕಾರ್ಪಣೆಯನ್ನ ನಾವು ಸುರುವಿಗೆ ದೇಶದ ಪ್ರಧಾನಿಗಳಿಂದಲೇ ಇದನ್ನು ಮಾಡಿಸ್ಬೇಕು. ಮತ್ತೆ ಲೋಕಸಭೆ ಚುನಾವಣೆ ನಂತರದಲ್ಲಿ ಅಥವಾ ಯಾವಾಗಲೂ ಒಂದು ಇದನ್ನು ಲೋಕಾರ್ಪಣೆ ಮಾಡಬೇಕಂತ ಈ ವಿಚಾರದಲ್ಲಿ ಇದೆ. ಸ್ವಾಮೀಜಿ, ಒಂದು ಬಸವನಾಡು ಅಂತ ಏನು ಕರ್ಸ್ಕೊಳ್ಳುವಂತ ಈ ಭೂಮಿಯಲ್ಲಿ ಬಹುಶಃ ನಾಡಿನ ಇನ್ಯಾವುದೇ ಸ್ಥಳದಲ್ಲಿ ಇಂಥದ್ದೊಂದು ಯೋಜನೆ ಆಗಿದ್ರೆ ಅದಕ್ಕೆ ಅಷ್ಟು ಅರ್ಥ ಬರ್ತಿತ್ತೋ ಇಲ್ಲ. ಬರೀ ಬಸವನಾಡಿನಲ್ಲೇ ಇಂಥದ್ದೊಂದು ಸುಂದರವಾದ ಪರಿಕಲ್ಪನೆಯನ್ನ ಸ್ವಾಮೀಜಿಯವರು ಮಾಡಿರೋದ್ರಿಂದ ಅದಕ್ಕೆ ಇನ್ನಷ್ಟು ಹೆಚ್ಚಿನ ಮಹತ್ವ ಮತ್ತು ಅರ್ಥ ಬಂದಿದೆ. ಆ ಎಲ್ಲ ವಚನ ಮಂಟಪದ ವಿವರವನ್ನು, ಶ್ರೀಮಠದ ಪರಂಪರೆಯನ್ನು, ಮಠ ಮಾಡ್ತಿರುವಂಥ ಶೈಕ್ಷಣಿಕ ಮತ್ತು ಸಾಮಾಜಿಕ ಕಾರ್ಯಗಳ ಬಗ್ಗೆ ತಾವು ಹಾಗೂ ದೊಡ್ಡ ಸ್ವಾಮಿಗಳು ತಮ್ಮ ಎಲ್ಲ ವಿವರವನ್ನು ಕೊಟ್ಟಿದ್ದಾರೆ. ಸಮಸ್ತ ವೀಕ್ಷಕರ ಪರವಾಗಿ, ದಿಗ್ವಿಜಯ ವಾಹಿನಿಯ ಪರವಾಗಿ ತಮಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ,
ಬಸವನಾಡಿನ ಬಾಗೇವಾಡಿ ತಾಲೂಕಿನ ಇಂಗಳೇಶ್ವರದ ಶ್ರೀ ವಿರಕ್ತ ಮಠವು ನಿರ್ಮಿಸಿರುವಂತಹ ವಚನ ಮಂಟಪವು ವಿಶ್ವ ದಾಖಲೆಗೆ ನಾಂದಿಯಾಗಿದೆ. ಧಾರ್ಮಿಕದ ಜೊತೆಗೆ ಸಾಮಾಜಿಕವಾಗಿ ಸಾಹಿತ್ಯಿಕವಾಗಿ ಈ ಸಮಾಜಕ್ಕೆ ಸನ್ಮಾರ್ಗವನ್ನು ತೋರುವ ಮೂಲಕ ಧರ್ಮ ವಿಜಯವನ್ನು ಸಾರುತ್ತಿರುವ ಇಂತಹ ಮತ್ತೊಂದು ಕ್ಷೇತ್ರದ ಮೂಲಕ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಸುದ್ದಿಯಲ್ಲಿ ಸದಾ ಮುಂದೆ ದಿಗ್ವಿಜಯ ನ್ಯೂಸ್.